ಎಲ್ರಿಗೂ ನಮಸ್ಕಾರ. ನಾನು NZ ಎಂಟರ್ಪ್ರೈಸಸ್ ಅಂತ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ, ಪ್ರೀಮಿಯಂ ಫೀಚರ್ಸ್ ಇರೋದು ಹೊಸ ಸೌಂಡ್ ಬಾರ್ ಅನ್ನೋದನ್ನ ಲಾಂಚ್ ಮಾಡ್ತಾ ಇದೀವಿ. ಅಂದ್ರೆ ನಿಮ್ಗೆ ಬಡ್ಜೆಟ್ ಪ್ರೈಸ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಸೌಂಡ್ ಬಾರ್ ಅನ್ನೋದನ್ನ ತಗೊಂಡ್ ಬಂದಿದ್ವಿ. ಅಂದ್ರೆ ಪ್ರೈಸ್ ಬಡ್ಜೆಟ್ ಅಲ್ಲಿ ಇರಬೇಕು, ತುಂಬಾನೇ ಲೋಯೆಸ್ಟ್ ಕಾಸ್ಟ್ ಅಲ್ಲಿ ಇರಬೇಕು, ಅದ್ರ ಜೊತೆ ಎಲ್ಲಾ ತರ ಫಂಕ್ಷನ್ಸ್, ಎಲ್ಲಾ ತರ ಫ್ಯೂಚರ್ಸ್ ಇರಬೇಕು. ಅಂದ್ರೆ ನಿಮ್ಗೆ ಈ ಸ್ಪೀಕರ್ ಒಂದು ತಗೊಂಡ್ಬಿಟ್ರೆ ನಿಮ್ಗೆ ಈ ಪ್ರೀಮಿಯಂ ಮಾಡೆಲ್ಸ್ ಅಂದ್ರೆ ನಿಮ್ಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅಲ್ಲಿ ನೀವು ತಗೊಳೋದು ಆ ಫ್ಯೂಚರ್ಸ್ ಒಂದು ಚಿಕ್ಕ ಸಣ್ಣ ಪಟ್ಟ ಬಡ್ಜೆಟ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಫ್ಯೂಚರ್ಸ್ ಬರುತ್ತೆ. ಸೊ ಡಿಸೈನ್ ಅನ್ನೋದು ನಿಮ್ಗೆ ತುಂಬಾನೇ ಸೂಪರ್ ಆಗಿ ಇರುತ್ತೆ. ಮತ್ತೆ ನಿಮ್ಗೆ ಆಪ್ಷನ್ಸ್ ಅನ್ನೋದು ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ಪ್ರೈಸ್ ಅನ್ನೋದು ತುಂಬಾನೇ ಕಡಿಮೆ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ತರ ನಿಮ್ಗೆ ತುಂಬಾನೇ ಒಂದು ಸ್ಟೈಲಿಶ್ ಲುಕ್. ನೀವು ನೋಡಿ ಯಾವ ತರ ಎಷ್ಟೊಂದು ಸ್ಲಿಮ್ ಆಗಿದೆ. ಅಷ್ಟೇ ಮಾತ್ರ ಅಲ್ಲ, ಇದನ್ನ ನಾರ್ಮಲ್ ಸೌಂಡ್ ಬಾರ್ ಅಂತ ನೀವು ತಿಳ್ಕೊಬೇಡಿ. ಯಾಕೆಂದ್ರೆ ಇದರಲ್ಲಿ ತುಂಬಾನೇ ಫಂಕ್ಷನ್ಸ್ ಇದೆ. ನಾರ್ಮಲ್ ಸೌಂಡ್ ಬಾರ್ ಅಲ್ಲ ಇದು. ಪ್ರೈಸ್ ಮಾತ್ರ ನೀವು ನೋಡಕ್ಕೆ ನಾರ್ಮಲ್ ಆಗಿರತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡ್ಬೋದು. ಸೊ ಈ ಸೌಂಡ್ ಬಾರ್ ಲುಕ್ ಅನ್ನೋದು ಯಾವ ತರ ಇದೆ ಅಂತ, ತುಂಬಾನೇ ಒಂದು ಸ್ಟೈಲಿಶ್ ಲುಕ್ ಅಲ್ಲಿ ಒಂದು ತುಂಬಾನೇ ಒಂದು ಚೆನ್ನಾಗಿರೋದು ಸೌಂಡ್ ಬಾರ್ ಅನ್ನೋದು ಇದೆ. ಸೊ ಇದರಲ್ಲಿ ಇಷ್ಟೊಂದು ಸ್ಲಿಮ್ ಅಲ್ಲಿ ಇದ್ರ ಒಳಗಡೆ ನಿಮ್ಗೆ ಚಿಕ್ಕ ಸ್ಪೀಕರ್ಸ್ ಇದೆ. ಅಂದ್ರೆ ನಿಮ್ಗೆ 4 to 6 ಸ್ಪೀಕರ್ಸ್ ಅನ್ನೋದು ಇನ್ಕ್ಲೂಡಿಂಗ್ ನಿಮ್ಗೆ ಸ್ಪೀಕರು ಮತ್ತೆ ಚಿಲ್ಲಿಂಗು ಇಟಿಂಗ್ ನಿಮ್ಗೆ ಈ ತರ ಆಪ್ಷನ್ಸ್ ಎಲ್ಲ ಇದೆ. ಮತ್ತೆ ಅಷ್ಟೇ ಮಾತ್ರ ಅಲ್ಲ, ಸೊ ನಾರ್ಮಲ್ ಸೌಂಡ್ ಬಾರ್ ಅಲ್ಲ ಅಂತ ನಿಮ್ಗೆ ಹೇಳಿದಲ್ಲ. ಸೊ ಇದು ಬಂದು ನಿಮ್ಗೆ ಒಂದು 3D ಎಫೆಕ್ಟ್ ಇರೋದು. ಅಂದ್ರೆ 3D ಎಫೆಕ್ಟ್ ಅಂದ್ರೆ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಸೊ ಒಂದು ಹಾಡ್ ಅನ್ನೋದನ್ನ, ಒಂದು ಮ್ಯೂಸಿಕ್ ಅನ್ನೋದನ್ನ ನೀವು ಪ್ಲೇ ಮಾಡಿದ್ರೆ ಸೊ ನಾರ್ಮಲ್ ಆಗಿ ಸ್ಪೀಕರ್ಸ್ ಅಲ್ಲಿ ಏನಿರುತ್ತೆ, ಸೊ ಏನ್ ಮ್ಯೂಸಿಕ್ ಇದೆ ಅದನ್ನೇ ಬಂದ್ಬಿಡು ನಿಮ್ಗೆ ಚಿಲ್ಲಿಂಗು, ಬೇಸು, ಸೊ ಸೌಂಡು ಈ ತರ ಎಲ್ಲ ಬರ್ತಾ ಇರುತ್ತೆ. ಆದ್ರೆ ಈ ಸಿಸ್ಟಮ್ ಅಲ್ಲಿ ಹೆಂಗಂದ್ರೆ ಇದರಲ್ಲಿ ಇರೋದು ಸ್ಪೀಕರ್ಸ್ ಅಲ್ಲಿ ಸೊ 3D ಸಿಸ್ಟಮ್ನು ಇದೆ. ಸೊ 3D ಸಿಸ್ಟಮ್ ನಿಮ್ಗೆ ಯಾವ ತರ ವರ್ಕ್ ಆಗತ್ತೆ ಅಂದ್ರೆ, ಸೊ ಇದರಲ್ಲಿ ಇರೋದು ಸ್ಪೀಕರ್ಸ್ ಅಲ್ಲಿ ನಿಮ್ಗೆ ಸೊ ಸೌಂಡ್ ಅನ್ನೋದು, ಸೊ ಸ್ಪೀಕರ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಒಂದ್ ಕಡೆ ನಿಮ್ಗೆ ಹೈಲೈಟ್ ಇರುತ್ತೆ. ಸೊ ಸೆಂಟ್ರಲ್ಲಿ ಮಾತಾಡೋದು ಒಂದ್ ಕಡೆ ಬರುತ್ತೆ, ಮತ್ತೆ ಚಿಲ್ಲಿಂಗ್ ಒಂದ್ ಕಡೆ ಬರುತ್ತೆ. ಅಂದ್ರೆ ನೀವು ಥಿಯೇಟರ್ ಅಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತೀರಲ್ಲ, ಸೊ ಈ ಕಡೆಯಿಂದ ಒಂದ್ ಸೌಂಡ್, ಆ ಕಡೆಯಿಂದ ಒಂದ್ ಸೌಂಡ್ ಅಂತ. ಸೊ ಅದೇ ತರ ನಿಮ್ಗೆ ಇದರಲ್ಲಿ ಸರೌಂಡ್ ಆಗತ್ತೆ ಸೌಂಡ್. ಸೊ ಒಂದ್ ಕಡೆ ನಿಮ್ಗೆ ಬ್ಯಾಕ್ ಗ್ರೌಂಡ್, ಒಂದ್ ಕಡೆ ನಿಮ್ಗೆ ಫ್ರಂಟ್ ಸೌಂಡ್, ವಾಯ್ಸ್ ಸೌಂಡ್ ಈ ತರ ಬಂದ್ಬಿಟ್ಟು ನಿಮ್ಗೆ ಹಂಗೆ 3D ಎಫೆಕ್ಟ್ ಅಲ್ಲಿ ನಿಮ್ಗೆ ಸೌಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಈ ಸ್ಪೀಕರ್ ಅಲ್ಲಿ ನೀವು ಮಾಡ್ಕೋಬಹುದು. ಮತ್ತೆ ನಿಮ್ಗೆ ತುಂಬಾನೇ ಒಂದು ಸ್ಟೈಲಿಶ್ ಲುಕ್ ಅಲ್ಲಿ ಇದೆ. ಮತ್ತೆ ಅಷ್ಟೇ ಮಾತ್ರ ಅಲ್ಲ, ಈ ಬಾರ್ನ ನೀವು ತುಂಬಾನೇ ಒಂದು ಇವಾಗ ಇನ್ ಕೇಸ್ ಜಾಸ್ತಿ ಲೌಡ್ನೆಸ್ ಬೇಡ, ಸೊ ಜಾಸ್ತಿ ಈ ತರ ಬೇಸ್ ಇದ್ದು ಹೆಡ್ ಏಕ್ ಬರೋದು ಆ ತರ ಎಲ್ಲ ಇರಬಾರ್ದು. ಸೊ ಬೇಸು ಇರಬೇಕು, ಕ್ವಾಲಿಟಿನೂ ಇರಬೇಕು. ಸೊ ನಿಮ್ಗೆ ಎಲ್ಲಾ ತರ ಸೌಂಡ್ ಕ್ವಾಲಿಟಿ ಬಂದ್ಬಿಡು ತುಂಬಾ ಸೂಪರ್ ಆಗಿ ಇರ್ಬೇಕಂದ್ರೆ ಸೊ ಈ ತರ ಸಿಸ್ಟಮ್ ಅನ್ನೋದನ್ನ ನೀವು ಹಾಕೊಂಡ್ಬಿಟ್ರೆ ಸೊ ಮನೆಯಲ್ಲೇ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಮಾಡಬಹುದು ಅಂತ ಹೇಳ್ತೀನಿ. ಸೊ ಇದನ್ನ ಆರಾಮಾಗಿ ನೀವು ಟಿವಿ ಇದ್ರೆ ಸೊ ಟಿವಿ ಕೆಳಗಡೆ ಬಂದ್ಬಿಡು ವಾಲ್ ಮೌಂಟಿಂಗ್ ಅನ್ನೋದನ್ನು ಮಾಡ್ಕೋಬಹುದು. ಸೊ ಇಲ್ಲಿ ನೀವು ನೋಡ್ಬೋದು ವಾಲ್ ಮೌಂಟಿಂಗ್ ಆಪ್ಷನ್ ಇದೆ. ಸೊ ಟಿವಿ ಕೆಳಗಡೆ ನೀವು ವಾಲ್ ಮೌಂಟಿಂಗ್ ಮಾಡ್ಬಿಟ್ಟು ಈ ಒಂದು ಊಫರ್ನ ನೀವು ಟಿವಿ ಕೆಳಗಡೆ ಇಟ್ಬಿಟ್ರೆ ಸೊ ಟಿವಿ ಔಟ್ಲುಕ್ ಅನ್ನೋದು ತುಂಬಾನೇ ನಿಮ್ಗೆ ಒಂದು ಒಳ್ಳೆ ಡಿಸೈನ್, ಒಂದು ಅಟ್ರಾಕ್ಟಿವ್ ಲುಕ್ ಅನ್ನೋದು ನಿಮ್ಗೆ ನಿಮ್ ಮನೆಯಲ್ಲಿ ನಿಮ್ ಟಿವಿ ಕ್ಯಾಬಿನೆಟ್ ಅಲ್ಲಿ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು. ಸೊ ಆಪ್ಷನ್ಸ್ ಅನ್ನೋದು ಸೊ ನಾರ್ಮಲ್ ಆಗಿ ಸ್ಪೀಕರ್ಸ್ ಅಲ್ಲಿ ಆಕ್ಸು, ಬ್ಲೂಟೂತ್ ಇಷ್ಟೆಲ್ಲ ಬರುತ್ತಲ್ಲ, ಸೊ ಈ ತರ ಅಲ್ಲ. ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಪ್ರೀಮಿಯಂ ಅಂದ್ರೆ ನಿಮ್ಗೆ ಎಲ್ಲಾ ತರ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ನಿಮ್ಗೆ HDMI, ARC ಇದೆ, ಆಪ್ಟಿಕಲ್ ಇದೆ, ಕಾಕ್ಸೈಲ್ ಇದೆ, ಆಕ್ಸ್ ಇದೆ, ಮತ್ತೆ ನೀವು ಪೆನ್ ಡ್ರೈವ್ ಹಾಕೋಬಹುದು, ಮತ್ತೆ ಔಟ್ಪುಟ್ ಆಕ್ಸ್ ಇಂದಾನು ನೀವು ಕೊಡ್ಬೋದು. ಮತ್ತೆ ಇದ್ರದ್ದು ಪವರ್ ಕಾರ್ಡ್ ಅನ್ನೋದನ್ನ ನೀವು ನೋಡ್ಬೋದು ಸೊ ಯಾವ ತರ ಇದೆ ಅಂತ. ಸೊ ಇನ್ಕ್ಲೂಡಿಂಗ್ ನಿಮ್ಗೆ ಈ ತರ ಅಡಾಪ್ಟರ್ ಜೊತೆ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿ ಪವರ್ ಕಾರ್ಡ್ ಅನ್ನೋದನ್ನು ಸಿಗ್ತಾ ಇದೆ. ಮತ್ತೆ ಅಷ್ಟೇ ಮಾತ್ರ ಅಲ್ಲ, ಇಲ್ಲಿ ಬಂದು ನೀವು ತೋರಿಸ್ಬೋದು. ಸೊ ಈ ಊಫರ್ ಇಂದ ನಿಮ್ಗೆ ಹೋಗೋದು ವೈರ್ ಕ್ವಾಲಿಟಿ ನೋಡ್ಬೋದು, ತುಂಬಾನೇ ಒಂದು ಒಳ್ಳೆ ಕ್ವಾಲಿಟಿ ವೈರ್ ಅನ್ನೋದು ಇದೆ. ಸೊ ಈ ಊಫರ್ ಅನ್ನೋದು ನೀವು ನೋಡ್ಬೋದು, ನೋಡಿ ಎಷ್ಟೊಂದು ಸ್ಟೈಲಿಶ್ ಆಗಿದೆ. ಸೊ ಸಿಂಪಲ್ ಆಗಿ ನೀವು ಇಲ್ಲಿ ನೋಡಿ, ಸೊ ಯಾವುದು ನಿಮ್ಗೆ ಇಲ್ಲಿ ಏನಲ್ಲ, ತುಂಬಾನೇ ಒಂದು ಪ್ಲೈನ್ ಲುಕ್ ಅಲ್ಲಿ ಇರುತ್ತೆ. ಸೊ ಡಿಸೈನ್ ಅನ್ನೋದನ್ನ ನೀವು ನೋಡ್ಬೋದು. ಇದು ಕಂಪ್ಲೀಟ್ಲಿ ನಿಮ್ಗೆ ವುಡ್, ಸೊ ಕಂಪ್ಲೀಟ್ಲಿ ವುಡ್ ಫಿನಿಶ್. ಸೊ ಬೇಸ್ ಅನ್ನೋದು ತುಂಬಾನೇ ಒಂದು ಡೀಸೆಂಟ್ ಎಫೆಕ್ಟ್ ಅಲ್ಲಿ ನಿಮ್ಗೆ ಬೇಸ್ ಕ್ವಾಲಿಟಿ ಅನ್ನೋದು ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಒಂದು ಹೇರ್ ಔಟ್ ಅನ್ನೋದು ಇದೆ. ಸೊ ಬ್ರ್ಯಾಂಡ್ ಅನ್ನೋದು ನಿಮ್ಗೆ ಅಲ್ಟ್ರಾಪಿಕ್ಸ್. ಸೊ ನೋಡ್ಬೋದು ಕ್ವಾಲಿಟಿ ಅಂದ್ರೆ ಅಲ್ಟ್ರಾಪಿಕ್ಸ್. ಸೊ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಇನ್ಕ್ಲೂಡಿಂಗ್ ಯಾವ ಒಂದು ವಸ್ತು ತಗೊಂಡ್ರೂ ನಿಮ್ಗೆ ವ್ಯಾರಂಟಿ ಜೊತೆನೆ ಕೊಡ್ತಾ ಇದೀವಿ. ಸೊ ಅದ್ರ ಜೊತೆ ನಿಮ್ಗೆ ಒಂದು ರಿಮೋಟ್ ಸಿಗತ್ತೆ. ಸೊ ರಿಮೋಟ್ ನೋಡಿದ್ರೆ ಸ್ಮಾರ್ಟ್ ಟಿವಿ ರಿಮೋಟ್ ತರ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ನು ಇದೆ. ಸೊ ಈ ಸಿಸ್ಟಮ್ ಅಲ್ಲಿ ನೀವು ಸಪ್ರೇಟ್ ಆಪ್ಷನ್ ಅನ್ನೋದನ್ನ ಮಾಡಬಹುದು.
ಸೊ ನೀವೇನಾದ್ರೂ ಮೂವಿನ ವಾಚ್ ಮಾಡ್ತಾ ಇದ್ರೆ ಸೊ ಮೂವಿ ಒಂದು ಆಪ್ಷನ್ ಇದೆ. ಸೊ ಮೂವಿ ಮೋಡಲ್ಲಿ ನೀವು ಹಾಕೊಂಡ್ಬಿಟ್ರೆ ಒಂದು ಮೂವಿನ ನೋಡತ್ರ ಒಂಥರ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನೀವು ತಗೋಬಹುದು. ಮತ್ತೆ ನ್ಯೂಸ್ ಈ ತರ ಎಲ್ಲ ನೋಡ್ತಾ ಇದ್ರೆ ಸೊ ಬೇಸ್ ಎಫೆಕ್ಟ್ಸ್ ಇದೆಲ್ಲ ಜಾಸ್ತಿ ಬೇಕಾಗಲ್ಲ. ಸೊ ಆ ಒಂದು ಮೋಡ್ನ ನೀವು ಈ ರಿಮೋಟ್ ಇಂದ ನೀವು ಸ್ವಿಚ್ ಮಾಡ್ಕೊಂಡ್ಬಿಟ್ರೆ ಸೊ ನ್ಯೂಸ್ ಮೋಡು, ಮತ್ತೆ ಏನಾದ್ರು ಮಜಾ ಮಾಡ್ತಾ ಇದ್ರೆ ಹಾಡು ಈ ತರ ಮ್ಯೂಸಿಕ್ನೆಲ್ಲ ನೀವು ಕೇಳ್ತಾ ಇದ್ರೆ ಸೊ ಮ್ಯೂಸಿಕ್ ಮೋಡು ಬರುತ್ತೆ. ಸೊ ಅದನ್ನ ನೀವು ಹಾಕೊಂಡ್ಬಿಟ್ರೆ ಒಂದು ಒಳ್ಳೆ ಮಜಾ ಅನ್ನೋದನ್ನ ಮಾಡ್ಬೋದು. ಸೊ ತುಂಬಾನೇ ಒಂದು ಸ್ಟೈಲಿಶ್ ಡೀಸೆಂಟ್ ಲುಕ್ ಮತ್ತೆ ನಿಮ್ಗೆ ಡೀಸೆಂಟ್ ಔಟ್ಪುಟ್ ಅಲ್ಲಿ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಇರೋದು ಸೌಂಡ್ ಬಾರ್ ನ ಕೊಡ್ತಾ ಇದೀವಿ. ಸೊ ಈ ಸಿಸ್ಟಮ್ ಅಲ್ಲಿ ನೀವು ನೋಡ್ಬೋದು. ಸೊ ಕಂಪ್ಲೀಟ್ಲಿ ಊಫರ್ ಅನ್ನೋದನ್ನು ನಿಮ್ಗೆ ತುಂಬಾನೇ ಒಂದು ಡಿಸೈನ್ ಬಂದ್ಬಿಡು ತುಂಬಾನೇ ಸಿಂಪಲ್ ಆಗಿದೆ. ಸೊ ನಿಮ್ಗೆ ನೋಡಕ್ ತುಂಬಾನೇ ಚೆನ್ನಾಗಿರತ್ತೆ. ನಿಮ್ಗೆ ಬೇಕಂದ್ರೆ ಒಂದು ಡೆಮೋ ಕ್ಲಿಪ್ನು ಹಾಕ್ತೀನಿ. ಮೈನ್ ಏನಂದ್ರೆ ನೀವು ಡೈರೆಕ್ಟ್ ಬಂದು ಇಲ್ಲಿ ಡೆಮೋ ನೋಡಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಸೊ ಮೊಬೈಲಲ್ಲಿ ನಿಮಗೆ ಕಂಪ್ಲೀಟ್ಲಿ ಚೇಂಜಸ್ ಇರುತ್ತೆ. ಮುಂದೆ ಬಂದು ನೋಡಿದ್ರೆ ನಿಮಗೆ ಒಂದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ತಗೊಂಡು ಹೋಗ್ಬೋದು. ಕಂಪ್ಲೀಟ್ಲಿ 3D ಎಫೆಕ್ಟ್, ಡಿಫ್ರೆಂಟ್ ಮೋಡ್ಸ್, ಸೌಂಡ್ ಮೋಡ್ಸ್ ಬರುತ್ತೆ. ಸೊ ಔಟ್ಪುಟ್ ಕ್ವಾಲಿಟಿ, ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ನಿಮಗೆ ತುಂಬಾನೇ ಚೆನ್ನಾಗಿದೆ. ಸೊ ತುಂಬಾನೇ ಒಂದು ಪ್ರೀಮಿಯಂ ಔಟ್ಪುಟ್ ಇರೋದು. ಸೊ ನಮ್ಮ ಐಮೆ ಏನಂದ್ರೆ ನಿಮ್ಗೆ ಒಂದು ದೊಡ್ಡ ಬ್ರ್ಯಾಂಡ್ ಅಲ್ಲಿ ಹೋಗಿ ನಮ್ಮ ಜನ ತುಂಬಾನೇ ಅಮೌಂಟ್ ನ ಖರ್ಚು ಮಾಡಿ ಒಂದು ಇಷ್ಟೆಲ್ಲ ಆಪ್ಷನ್ಸ್ ಬೇಕು ಇಷ್ಟೆಲ್ಲ ಬೇಕು ಅಂತ ತುಂಬಾನೇ ಖರ್ಚು ಮಾಡ್ತಾರೆ. ಸೊ ಅವ್ರ ಮನಿನ ಸೇವಿಂಗ್ ಮಾಡಕ್ಕೆ ಸೊ ಎಲ್ಲ ತರ ಆಪ್ಷನ್ಸ್ ಇರೋದು ನಮ್ಮ ಬ್ರ್ಯಾಂಡ್ ಅಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ತಗೊಂಡ್ ಬಂದಿದ್ವಿ. ಸೊ ಈ ಸೌಂಡ್ ಬಾರ್ಸ್ ನಮ್ಮ ಹತ್ರ ಲೇಟೆಸ್ಟ್ ಮಾಡಲ್ಸ್ 2 ಮಾಡೆಲ್ ಲಾಂಚ್ ಆಗಿದೆ. ಸೊ ಸ್ಟಾರ್ಟಿಂಗ್ ಮಾಡಲ್ ಅನ್ನೋದು ನಿಮ್ಗೆ 6500 ಇಂದ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಮಾಡಲು 500 ರುಪೀಸ್ ಜಾಸ್ತಿ ಆಗುತ್ತೆ. ಸೊ ಈ ತರ ವ್ಯಾರಿಯಂಟ್ಸ್ ಅನ್ನೋದನ್ನ ತಗೊಂಡ್ ಬಂದಿದ್ವಿ. ಪ್ರೈಸ್ ಅನ್ನೋದು ತುಂಬಾನೇ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಯಾಕಂದ್ರೆ ಈ 3D ಫಂಕ್ಷನ್ ಇದೆ, ಇಷ್ಟೆಲ್ಲ ಪೋರ್ಟ್ಸ್, ಆಪ್ಷನ್ಸ್, ಸೊ ಡಿಸೈನ್ಸ್, ಬಿಲ್ಟ್ ಇನ್ ಕ್ವಾಲಿಟಿ ಕಂಪ್ಲೀಟ್ಲಿ ನಿಮ್ಗೆ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ನೀವು ಚಿಕ್ಕ ಸ್ಪೀಕರ್ಸ್ ನ ತಗೊಂಡೋಗಿ ಹೋದ್ರೇನೆ ಸೊ ಆಲ್ಮೋಸ್ಟ್ ಇದಕ್ಕಿಂತ ಜಾಸ್ತಿನೇ ಕೊಡ್ಬೇಕಾಗತ್ತೆ. ಆದ್ರೆ ನಿಮ್ಗೆ ಒಂದು ಡೀಸೆಂಟ್ ಔಟ್ಪುಟ್ ಇರೋ ಸಿಸ್ಟಮ್ ನ ತುಂಬಾನೇ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಇಲ್ಲಿ ನಮ್ಮ NZ ಎಂಟರ್ಪ್ರೈಸಸ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಮತ್ತೆ ಈ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ವ್ಯಾರಂಟಿನೂ ಇದೆ. ಸೊ 1 ಇಯರ್ ನಿಮ್ಗೆ ಬ್ರ್ಯಾಂಡ್ ವ್ಯಾರಂಟಿ ಅನ್ನೋದನ್ನು ಕೊಡ್ತಾ ಇದ್ವಿ. ಸೊ ಇನ್ನು ಟಿವಿಸ್ ಅಲ್ಲೂ ಸುಮಾರು ಲೇಟೆಸ್ಟ್ ಮಾಡಲ್ಸ್ ಅನ್ನೋದು LED ಟಿವಿಸ್ ಅಲ್ಲೂ ಬಂದಿದೆ. ಸೊ ಖಂಡಿತ ಶೋರೂಮ್ ನ ಬಂದು ವಿಸಿಟ್ ಮಾಡಿ. ಸೊ ಪ್ರೈಸ್ ಅನ್ನೋದು ತುಂಬಾನೇ ಚೀಪ್, ಲೇಟೆಸ್ಟ್ ಮಾಡಲ್ ಬಂದ್ರೆ ನಾವು ಸೊ ಪ್ರೈಸ್ ಅನ್ನೋದು ರೀಸನಬಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಸೊ ಕ್ವಾಲಿಟಿ ಪ್ರೈಸ್ ಅನ್ನೋದು ನಮ್ಮ NZ ಎಂಟರ್ಪ್ರೈಸಸ್ ಅಲ್ಲಿ ಬಂದ್ರೆ ನಿಮ್ಗೆ ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ವಿ. ಮತ್ತೆ ವ್ಯಾರಂಟಿನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ 40 ಇಂಚಸ್ ಎಲ್ಲ ತುಂಬಾನೇ ಲೇಟೆಸ್ಟ್ ಮಾಡಲ್ಸ್ ಎಲ್ಲ ಬಂದಿದೆ. ಸೊ ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಅಪ್ಡೇಟ್ಸ್ ಅನ್ನೋದನ್ನ ನಾನು ಕೊಡ್ತೀನಿ. ಸೊ ಈ ವಿಡಿಯೋ ಏನಾದ್ರೆ ನಿಮ್ಗೆ ಲೈಕ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಪೀಕರ್ಸ್ ನ ಹುಡುಕ್ತಾ ಇದ್ರೆ ಸೊ ಅವ್ರಿಗೆ ಈ ವಿಡಿಯೋ ಅನ್ನೋದನ್ನ ಖಂಡಿತ ಶೇರ್ ಮಾಡಕ್ ಮರಿಬೇಡಿ. ಸೊ ಇದೇ ತರ ಒಂದು ಹೊಸ ಅಪ್ಡೇಟ್, ಹೊಸ ಆಫರಿನ ಜೊತೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಓಕೆ, ಬೈ.